ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಹುಟ್ಟುನಗ ನಮ್ಮನ್ನು ತೊಟ್ಟಿಲ್ಡು ಪಾದ ಮಾನಾವೇರು, ಸೈನಗ ನಮ್ಮನ್ನು ಚಟ್ಟಡು ಕೊಣೋದು ಮಾನಾವೇರು ಅಂತೆ. ಈ ತೊಟ್ಟಿಲು ಬೊಕ್ಕ ಚಟ್ಟದ ನಡುಟು ನಮ್ಮ ಮೊಹಮ್ಮದಣ್ಣೆ ಒಂಜಿ ಮಾನಾದಿಗೆದ ಒಂಜಿ ಜೀವನವನ್ನು ನಡಪಾದೆ. ಸೊ ಬಹಳ ಗೌರವಯುತವಾದಂತಹ ಜೀವನವನ್ನು ನಡೆಸಿದವರವರು ಮತ್ತು ಹಲವಾರು ಜನರಿಗೆ ಆದರ್ಶಪ್ರಾಯರಾಗಿದ್ದಂಥವರು. ಬಹುಶಃ ನೀವು ಕಾರ್ಯಕ್ರಮ ನಡೀತಾ ಇದೆ ನೋಡ್ತಿದ್ದಿರ್ಬೋದು, ಅವರ ಅಭಿಮಾನ ಬಳಗ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಯಾಕಂತ ಹೇಳಿದರೆ ನೋಡಿ, ನನಗೆ ತಿಳಿದ ಹಾಗೆ ಅವರ ಉಸಿರೇ ಸಾಮರಸ್ಯ. ಯಾವಾಗಲೂ ಅವರು ಮಾತಾಡುವಾಗ ಹೇಗೆ ಅಂತ ಹೇಳಿದರೆ, ನಮಗೆ ಸಾಮರಸ್ಯ ಇದರ ಬಿಟ್ಟು ಬೇರೆ ಯಾವುದರ ಬಗ್ಗೆನೂ ಅವರು ಮಾತಾಡ್ತಿರ್ಲಿಲ್ಲ. ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ಬಹಳ ಸರಳ ಜೀವನವನ್ನು ನಡೆಸಿದಂಥ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೋದು. ಅದು ಮಾತ್ರ ಅಲ್ಲದೆ ಬಹುಶಃ ಅವರು ಕೇವಲ ಪಕ್ಷಕ್ಕೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ. ಕೇವಲ ಬಹುಶಃ ಕಾಂಗ್ರೆಸ್ ಪಕ್ಷದಿಂದ ಅವರು ಉಪಮೇಯರ್ ಕಾರ್ಪೊರೇಟರ್ ಆಗಿದ್ದಿರಬಹುದು, ಆದರೆ ಅವರು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅದೇ ನಿಟ್ಟಿನಲ್ಲಿ ಅವರ ಅಭಿಮಾನಿ ಬಳಗದವರು ನಾವೆಲ್ಲ ಸೇರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ನುಡಿನಮ್ಮನ್ನು ಇಡದೆ ಬೇರೆ ಸಪ್ರೇಟ್ ಸಭೆಯಲ್ಲಿ, ಯಾಕೆಂದರೆ ಬೇರೆ ಪಕ್ಷದವರು ಕೂಡ ಇಲ್ಲಿ ಬಂದಿದ್ದಾರೆ ಅವರ ನುಡಿನಮ್ಮನ ಸಲ್ಲಿಸಲಿಕ್ಕೋಸ್ಕರ. ಹಾಗೆ ಅವರಿಗೆ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ. ಬಹುಶಃ ಅವರನ್ನು ಕಳ್ಕೊಂಡ ನಾವು ಇವತ್ತು ದೊಡ್ಡ ನಷ್ಟವನ್ನು ಅನುಭವಿಸಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ.